ಈ ಭುಜಂಗನ ಮಾತು ಕೇಳಿ ಮಕ್ಕಳು ಯಾರಲ್ಲ ಆಟ್ಕೋಟಿ ಜನವನ್ನು ಕರ್ಕೊಂಡು ಬಂದಿದ್ದಾರೆ. ನಾನು MLA ಹತ್ರ ಮಾತಾಡಿ ನಾನು ಸರಿ ಮಾಡುವಂತ ಇದ್ದೆ. ಅಷ್ಟರೊಳಗೆ ಈ ಮಕ್ಕಳದೆಲ್ಲ ಒಂಥರ ಶುರುವಾಯ್ತಿಲ್ಲ. ಈ ಮಕ್ಕಳಿಂದ ಇದ್ದ ಮರ್ಯಾದೆ ಸಹ ಹೋಯ್ತು. ಈ ಮಕ್ಕಳಿಗೆ ನಾವು ಸದನ ಕೊಟ್ಟದೇ ಜಾಸ್ತಿ ಆಯ್ತು. ಇದಕ್ಕೆಲ್ಲ ಬೇಕಿತ್ತ ಇದೆಲ್ಲ ಇಂಥದ್ದು. ಈ ಜನ ಇಂಥ ಅಂತೇಳಿ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ಪಾಪ. ಓಹೋ ಏನು ಮಕ್ಕಳೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಓ ಯಾಕೆ ಸಿಟ್ಟಾಗಿದ್ದೀರಾ? ರೈತರಿಗಾಗಿ ಹೋರಾಟ ಮಾಡಿದ್ದೀವಿ, ಕಾವೇರಿಗಾಗಿ ಹೋರಾಟ ಮಾಡಿದ್ದೀವಿ ಅಂತೆಲ್ಲ ರೈಲ್ ಬಿಟ್ರಿ. ಪೊಲೀಸ್ನವರು ಬಂದಾಗ ನಿಮ್ಮ ಹೋರಾಟವಿಲ್ಲ, ಹಾರಾಟವಿಲ್ಲ. ಇದಕ್ಕೋಸ್ಕರನಾ ನಾವು ನಿಮ್ಮನ್ನ ಅಲ್ಲಿಂದ ಇಲ್ಲಿ ಗಂಟೆ ಕರ್ಕೊಂಡು ಬಂದಿದ್ದು. ಇಡೀ ಊರಲ್ಲಿ ನಿಮ್ ದಸೆಯಿಂದ ನಮ್ಮ ಮರ್ಯಾದೆಲ್ಲ ಹಾಳಾಗೋಯ್ತು. ಯು ಆರ್ ರೈಟ್. ಮೂರ್ತಿ ಚಿಕ್ಕದಾದರೂ ಮರ್ಯಾದೆ ದೊಡ್ಡದು. ಈಗ ನಾನು ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಕೇಳಿ. ನಾನೊಬ್ಬ ಟೀಚರ್, ಕ್ರಿಮಿನಾಲಜಿ ಓದಿದ್ದೀನಿ. ಕ್ರಿಮಿನಾಲಜಿ ಅಂದ್ರೆ? ಕ್ರಿಮಿನಾಲಜಿ ಅಂದರೆ ಅಪರಾಧ ಶಾಸ್ತ್ರ. ಈಗ ಈ ಹುಡುಗ ಏನೋ ಅಪರಾಧ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ನನಗೆ ಅವನ ಮೇಲೆ ಅನುಮಾನ ಬಂದರೆ ಕೂಡಲೇ ನಾನು ಅವನನ್ನು ಹಿಡಿಬಾರ್ದು. ಅಪರಾಧ ಆದ ಎಷ್ಟೋ ದಿವಸಗಳ ತನಕ ಕ್ಲೂ ಸಿಗ್ತಿಲ್ಲ ಅಂತ ಹೇಳ್ತಾನೆ ಒಂದೊಂದಾಗಿ ಕ್ಲೂ ಕಲೆಕ್ಟ್ ಮಾಡ್ತಾನೆ ಇರಬೇಕು. ಆಗ ಅವನು ಏನು ತಿಳ್ಕೊತಾನೆ? ನನ್ನ ಮೇಲೆ ಏನು ಡೌಟ್ ಬಂದಿಲ್ಲ ಅಂತ ನೆಮ್ಮದಿಯಾಗಿರ್ತಾನೆ. ಕರೆಕ್ಟ್. ನೆಮ್ಮದಿಯಾಗಿರ್ತಾನೆ ಅಂದರೆ ಅವನು ಉಳಿದ ಸಾಕ್ಷಿಗಳನ್ನು ನಾಶ ಮಾಡೋಲ್ಲ, ನಾನು ಗೆದ್ದೆ ಅಂತ ಸುಮ್ಮನಾಗ್ತಾನೆ. ಆಗ ನಾವೇನು ಮಾಡಬೇಕು? ಎಲ್ಲ ಸಾಕ್ಷಿಯನ್ನು ಸಂಗ್ರಹಿಸಿ ಹಿಡಿಬೇಕವನ್ನ. ಕರೆಕ್ಟ್. ಸ್ಕೂಲಿಗೆ ಬೀಗ ಹಾಕಿದ್ರೆ ಯಾರಿಗೆ ಲಾಭನೋ ಅವರು ಬೀಗ ಹಾಕ್ತಾರೆ. ಬೀಗ ಯಾರು ಹಾಕಿದ್ದು? ಪಣಿಕರ್. ಅಲ್ಲಿಗೆ ನಮಗೆ ಸುಲಭವಾಗಿ ಗೊತ್ತಾಯ್ತು ಅವನಿಗೇನು ಲಾಭ ಅಂತ. ಹೆಂಗ್ ಫೈಂಡ್ ಔಟ್ ಮಾಡೋದು? ಹುಡುಕ್ಬೇಕು, ಸಿಗತ್ತೆ, ಆದಷ್ಟು ಬೇಗ ಸಿಗುತ್ತೆ. ಸತ್ಯ. ಎಸ್ ಓನರ್ ಸರ್ വന്നിട്ടുണ്ടോ? ನಾನು ಬಂದಿದ್ದೀನಲ್ಲ സർ, ഞാൻ ജോസഫ്. ಎಸ್ ಜೋಸಫ್. സെബാസ്റ്റ്യനോടൊരു കാര്യം പറഞ്ഞായിരുന്നു. ಸೆಬಾಸ್ಟಿಯನ್ ಏನು ಹೇಳಿಲ್ಲ, ಪರವಾಗಿಲ್ಲ, ನೀವು ಹೇಳಿ. സർ, ഞാൻ ഒരു 2 ലക്ഷം രൂപ ചോദിച്ചായിരുന്നു. കടമായി തന്നാൽ മതി സർ. 2 ಲಕ್ಷ ಸರಿ, ಗುರುತಿಲ್ಲ, ಪರಿಚಯ ಇಲ್ಲ, 2 ಲಕ್ಷ ಕೊಡೋದು ಅಂದರೆ? സർ, അങ്ങനെ പറയല്ലേ സർ, എൻ്റെ ജോലിയുടെ പ്രശ്നമാണ് സർ. ಪ್ಲೀಸ್ ಸರ್, എങ്ങനെ ശരിയാക്കി തരണം സർ. ಓ, 2 ಲಕ್ಷ ಕೊಟ್ಟು ಸೇರೋ ಕೆಲಸ ಅದು ಯಾವುದಪ್ಪ? ടീച്ചർ സർ, ഞാൻ ഈ പിള്ളേരുടെ സ്കൂളിൽ ടീച്ചറായിരുന്നു. അവിടെ ജോയിൻ ചെയ്യുമ്പോൾ 5 ലക്ഷം രൂപ ചോദിച്ചു സാർ. 5 ಲಕ್ಷ ರೂಪಾಯಿ? ഈ സ്കൂൾ അടച്ച ശേഷം പിന്നെ വേറെ ഇടത്തേക്ക് പോസ്റ്റ് ചെയ്യാൻ 2 ലക്ഷം രൂപ ചോദിച്ചു സാർ. 5 lakhs ಈಗ 2 ಲಕ್ಷ ಯಾರಿಗೆ? ಅಯ್ಯೋ, ಪಣಿಕರ್ ಸಾರ್ನ. ಪಣಿಕ್ಕರ್? ಓ, ನಮ್ಮ ಪಣಿಕ್ಕರ್. ಮನಸ್ಸಲಾಯಿ. ಜೋಸಫ್ ಸರ್, ನಿಮ್ಮ ಕೆಲಸ ಆಯಿತು ಅಂತ ಇಟ್ಕೊಳ್ಳಿ. ಸರಿ ಸರ್. ಪರ್ಮನೆಂಟ್ ಪೋಸ್ಟಿಂಗ್. 1 ವಾರ ಟೈಮ್ ಕೊಡಿ. ഒരാഴ്ച മതിയല്ലേ സർ? മതി, മോർ ദാൻ മതി. താങ്ക് യു സർ, വളരെ ഉപകാരമായി സർ. എന്നാൽ ഞാൻ ഇറങ്ങട്ടെ സർ. താങ്ക് യു. ಪಣಿಕ್ಕರ್, ಪ್ಯಾಂಫ್ಲೆಟ್ ಸಿಗ್ತಾ ಮನೆ ಖಾಲಿ ಮಾಡಿಸ್ತಾರಂತೆ 48 ಗಂಟೆಗಳಲ್ಲಿ. ನಾವು ಹುಟ್ಟಿ ಬೆಳೆದಿರೋ ನಮ್ಮ ಮನೆಯಿಂದಾನೇ ಏಕಾಏಕಿ ಯಾರೋ ಬಂದು ನಮ್ಮನ್ನೇ ಹೊರಗಡೆ ಹಾಕಿ ದಿಕ್ಕು ದೆಸೆ ಇಲ್ಲದೆ ಇರೋ ಥರ ಮಾಡ್ತಾರೆ ಅಂದರೆ ಹೆದರಿಕೆ ಆಗತ್ತೆ, ಬೇಸರ ಆಗತ್ತೆ, ಸಿಟ್ಟು ಬರುತ್ತೆ ಅಲ್ಲ? ಆದರೆ ಡೋಂಟ್ ವರಿ, ಈಗ ಯಾರೂ ನಿಮ್ಮ ಮನೆ ಖಾಲಿ ಮಾಡಿಸ್ತಾ ಇಲ್ಲ. ಯಾಕೆಂದರೆ ಆ ಪ್ಯಾಂಫ್ಲೆಟ್ ಪ್ರಿಂಟ್ ಮಾಡಿ ಹಂಚಿದವನು ನಾನೇ. ಈ ಜನದ ಸಾವು ಮಾರ, ನಂಗೆ ಆ ಧೂಮ ಪೂಜಾರ್ದು ಬೊಜ್ಜದಕ್ಕಾಗದಿತ್ತು, ಅಲ್ಲಿ ಅದ್ರಾಗ ಹೋಯ್ತು.
ತುಮಪ್ಪ ಬಜಾರಿ ಹೋದ್ರಾ? ಹೌದು, ನಿಮ್ಮನ್ನು ಕಾಯ್ತಾ ಇದ್ದಾರೆ, ಹೋಗಿ. ಎಂತದ ನಿಲ್ಲಿ ಸ್ವಲ್ಪ ನಿಲ್ಲಿ. ಆ ಸುದ್ದಿ ಇವತ್ತಿಗೆ ಸುಳ್ಳಾಗಿರಬಹುದು, ಆದರೆ ನಿಜ ಆಗತ್ತೆ, ಖಂಡಿತ ನಿಜ ಆಗತ್ತೆ. ನಾನು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ ಕನಸಿಟ್ಕೊಂಡು ಓದ್ತಿರೋ ನಿಮ್ಮ ಮಕ್ಕಳ ಶಾಲೆಗೆ 48 ಗಂಟೆ ಹೋಗಲಿ 48 ನಿಮಿಷನೂ ಕೊಡದೆ ಬೀಗ ಹಾಕ್ತಾರೆ. ಇನ್ನು ಮುಂದೆ ಈ ಬಾಗಿಲು ತೆರೆಯೋದಿಲ್ಲ ಅಂತ ಅಧಿಕಾರಿಗಳು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟು ಹೋಗ್ತಾರೆ. ನೀವೆಲ್ಲ ಏನು ಆಗೇ ಇಲ್ಲ ಅನ್ನೋ ರೀತಿ ಮನೆಗೆ ಹೋಗ್ತೀರಾ, ಮಲಗ್ತೀರಾ. ಕನ್ನಡ ಶಾಲೆ ತಾನೇ ಮುಚ್ಚಿದ್ದು, ಪರವಾಗಿಲ್ಲ, ಮುಚ್ಚಲಿ, ಏನಾಗಬೇಕು ಅಂತ. ಕನ್ನಡ ನಿಮ್ಮ ಮಕ್ಕಳು ಓದ್ತಿರೋ ಮಾಧ್ಯಮ ಮಾತ್ರ ಅಲ್ಲ, ಕನ್ನಡ ನಿಮ್ಮ ಮಕ್ಕಳು ಕನಸು ಕಾಣೋ ಭಾಷೆ, ಯೋಚನೆ ಮಾಡೋ ರೀತಿ. ಇವತ್ತು ನಿಮ್ಮ ಮಕ್ಕಳ ಭವಿಷ್ಯದ ಬಾಗಿಲಿಗೆ ಬೀಗ ಹಾಕಿದವರು ನಾಳೆ ನಿಮ್ಮ ಬದುಕಿಗೆ ಖಂಡಿತ ಬೀಗ ಹಾಕ್ತಾರೆ. ಕನ್ನಡದಲ್ಲಿ ಓದ್ತೀನಿ ಅನ್ನೋ ಕಾರಣ ಮಾತ್ರಕ್ಕೆ ಊರಿಂದ ನಾನು ಹೊರಗೆ ಹೋಗಬೇಕು ಅನ್ನೋ ಸಮಯ ಬರೋಕ್ಕೆ ಮುಂಚೆ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು, ಎದ್ದು ನಿಲ್ಲಬೇಕು, ಹೋರಾಡಬೇಕು. ಪೋಟೆ ಕಾಣ. ಅವತ್ತು ಫೋನ್ ಮಾಡಿದ್ದ, ಟಿವಿಯಲ್ಲಿ ನನ್ನ ಫೋಟೋ ಬರ್ತದೆ ಅಂತ. ಭುಜಂಗ, ನಮ್ಮನ್ನು ಅವರು ಹೊರಗೆ ಬಿಡುವಾಗೆ ಕಾಣುವುದಿಲ್ಲ. ಈಗ ಎಂತ ಮಾಡ್ದ? ಸ್ವಲ್ಪ ದುಡ್ಡು ಕೊಟ್ಟು ಸೆಟ್ಲ್ ಮಾಡೋದು. ನನ್ನ ಹತ್ರ ಬರೀ 170 ಮಾತ್ರ ಉಂಟು. ತೊಂದರೆ ಇಲ್ಲ, ಟ್ರೈ ಮಾಡಿ. ಅದು ಟೊಪ್ಪಿಟ್ಟಿಂದ ಮಾತ್ರ ಪೊಲೀಸ್ನಾಗೆ ಕಾಣುದು. ಜನ ಬರೀ ಪಾಪ ಅದು. ಕೇಳಿ ಸರ್, ಪರ್ಸನಲ್ ಸರ್. ಕರ್ತವ್ಯ 170 ರೂಪಾಯಿ ಕಡಿಮೆ ಆಯ್ತಾ ಅಂತ. ನನ್ನ ಹತ್ರ 100 ರೂಪಾಯಿ ಉಂಟು, ಟ್ರೈ ಮಾಡು. ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ದ ವಾರೆಂಟ್? ಸುಮ್ಮನೆ ಕೂತು ಮಾರಮ್ಮೆ ಕಾರಮ್ಮ. ನೀನು ವಾಟ್ರಷ್ಟು ಮಾತಾಡಿ ನಾನು ಪೆಟ್ಟಿಂತೀನಿ ಇಲ್ಲಿ. ಈಗಲೇ ಬಂತು, ಇನ್ನು ಯಾವಾಗ ಹೋಗ್ತೇನೆ ಅಂತ ಹೇಳಿ ಹೌದು. ಕೋಳಿ ಕಟ್ಟೋದು ನೀವೇನಾ? ಒಪ್ಕೊಳ್ತೀರಾ? ಹೌದು ಸರ್. ಹಾಗಾದ್ರೆ 10,000 ದುಡ್ಡು 16 ಪವನ್ ಚಿನ್ನದ ಸರ ಕಟ್ಟದ ಯಾರು? ನಾವಲ್ಲ ಸರ್. ನೀವಲ್ಲ ಅಲ್ಲೇ? ಒಳಗಾಕೆ 4 ಬಾರಿಸಿ ಸರ್, ಎಲ್ಲ ವಿಷಯ ಬಾಯಿ ಬಿಡ್ತಾರೆ. ಪಣಿಕರ್ ಸರ್, ಅದು ಜ್ಞಾನ ಹೋಗಿಕೊಳ್ಳ. ಸರ್ ನಾನು ಕೋಳಿ ಕದಿಲಿಲ್ಲ ಸರ್, ಬರೀ ಟೇಸ್ಟ್ ನೋಡೋದು ಒಂದು ಲೆಗ್ ಪೀಸ್ ಮಾತ್ರ ತಿಂದದ್ದು. ಸೂಪರ್ ಇತ್ತು ಮಾತ್ರ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್, ಇಫ್ ಯು ಪರ್ಮಿಟ್ ಮೀ. ಪರೈ. ಇನ್ಸ್ಪೆಕ್ಟರ್, ಈ ಮಕ್ಕಳು ತಾವೇ ಕೋಳಿ ಕದ್ದದ್ದು ಅಂತ ಒಪ್ಕೊಂಡಿದ್ದಾರೆ. ಆದರೆ ದುಡ್ಡು ಬಂಗಾರ ಕದಿಯುವಂಥ ಮಕ್ಕಳಲ್ಲ ಇನ್ಸ್ಪೆಕ್ಟರ್ ಇವರು. ಏನೋ ತಿನ್ನೋ ಆಸೆಗೆ ಕೋಳಿ ಹಾರಿಸಿರಬಹುದು, ಆದರೆ ಕಳ್ಳತನ ಮಾಡುವಂಥ ಮಕ್ಕಳಲ್ಲ. ಬೇಕಾದರೆ ನೀವು CCTVಯಲ್ಲಿ ನೋಡಿ. ಅದೆಲ್ಲ ನಾವು ಆಗಲೇ ನೋಡಿ ಆಗಿದೆ. ഈ കുട്ടികൾ ബംഗാര കട്ടിട്ടില്ല, നിജ. പക്ഷെ നിങ്ങൾ എന്തിനാ സാർ അവരെ സപ്പോർട്ട് ചെയ്ത് സംസാരിക്കുന്നത്? നിങ്ങളൊരു SI അല്ലേ, കംപ്ലൈന്റ് കൊടുത്തിട്ടുണ്ട്. ಯು ಡೂ ಯುವರ್ ಡ್ಯೂಟಿ. ಇನ್ಸ್ಪೆಕ್ಟರ್, ಫಾಲ್ಸ್ ಕಂಪ್ಲೇಂಟ್ ಲಾಂಚ್ ಮಾಡೋದು ಒಂದು ಕ್ರೈಮ್ ಅಲ್ವಾ? ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ನಿಮಗೆ ಹೇಳಿದವರು ಯಾರು, ಅಥವಾ ಅದನ್ನು ಕೇಳೋದಕ್ಕೆ ನೀವು ಯಾರು? ಹೂ ಆರ್ ಯು? ಮರ್ತು ಬಿಟ್ರಾ? ಅನಂತ ಪದ್ಮನಾಭ ಪಿ ಫಾರ್ ಪೀಕಾಕ್, ಮೈಸೂರು. ಯಾವ ಅನಂತ ಪದ್ಮನಾಭನೋ ಯಾವ ಪಣಿಕರ್ ಸರ್, ಸಮಾಧಾನ. ಯಾಕೆ ಜೋರು ಬಗ್ಗೊಡಿತೀರಿ? ಇದು ಪೊಲೀಸ್ ಸ್ಟೇಷನ್ ആണ്, മനസ്സിലായോ? ಸುಮಾರು ಜನ ಸೇರಿದ್ದಾರೆ.
ಭುಜಂಗನ ಕೊಂದ್ರ ಅಂತ. ಯಾಕಂತ ಭುಜಂಗನ ಮೈ ಮುಟ್ಟದ್ದು? ಯಾರದು ಯಾರದು ಭುಜಂಗನ ಮೈ ಮುಟ್ಟದ್ದು ನನ್ನ ಬಿಟ್ಟು? ಕೋಳಿ ಕತ್ರ ಅಂತ ಬಂಗಾರದ ಕೋಳಿ ಅಂತ ಎಂತ ಬಿದ್ದಾರೆ ಚಾತುರ್ಗ? ನಿನ್ನ ಚಾ ಸಾಯಿಲ್ಯಾ? ಪಣಿಕರ್ ಗಾಡಿಯಲ್ಲಿ ಉಂಟು. ಇಲ್ಲುಂಟಾ? ಹೋಗು, ಒಂದು ಕತ್ತಿ ತಗೊಂಡು ಬಾ, ಅವ್ನು ತಲೆ ಕಡಿತಾನೆ ಇವತ್ತು. ಆಯ್ತು ಬಜ್ಜ. നിങ്ങൾ അവരുടെ മേലെ ആക്ഷൻ എടുക്കുന്നോ അതോ ഞാൻ നിങ്ങളുടെ ಮೇಲೆ ಆಕ್ಷನ್ എടുക്കണോ? ಇನ್ಸ್ಪೆಕ್ಟರ್, ಒಂದು ಇವರು ಫಾಲ್ಸ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಎರಡನೇದು, ಇವರು ಒಬ್ಬ ಡ್ಯೂಟಿ ಮೇಲಿದ್ದ ಪೊಲೀಸ್ ಆಫೀಸರ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಬರೆದು ಕೊಡೋಕೆ ರೆಡಿ ಇದ್ದೀನಿ. ಪಣಿಕರ್ ಸರ್, ಸುಮ್ಮನೆ ಸಣ್ಣ ವಿಷಯವನ್ನ ಯಾಕೆ ದೊಡ್ಡದು ಮಾಡ್ತೀರಿ? ಸಣ್ಣ ಮಕ್ಕಳು ಗೊತ್ತಿಲ್ಲದ ಮಾಡಿರ್ಬೋದು. നിങ്ങളെന്താ ജഡ്ജാ? നാളെ ഇതേ കുട്ടികൾ വന്ന് എന്നെ കഴുത്ത് ഞെരിച്ച് കൊന്നാൽ നിങ്ങളുണ്ടാവും അവിടെ? അത് അങ്ങനെയല്ല സർ. ഇനി ഒരക്ഷരം മിണ്ടരുത്. മിണ്ടിപ്പോയാൽ തന്റെ മുകളിലോരൽ വിളിച്ച് 5 മിനിറ്റിനകം ഞാൻ തന്നെ സസ്പെൻഡ് ചെയ്യും. അത് വീട്ടിൽ നിന്ന് കംപ്ലൈന്റ് കൊടുത്തിട്ടുണ്ട്. മര്യാദയ്ക്ക് ആക്ഷൻ എടുക്കണം. എടാ നായിന്റെ മോനെ, നീ എന്തടാ ഇത്ര ഒച്ച വെക്കുന്നത്? ജോറാಗಿ ಕಿರ್ಚಿಲಿಕ್ಕೆ ಇದೆಂದ ನಿಂದ ಅಚ್ಚಿ ಬಿಡೋಣೋಡ? ಎಂದು ವಿಚಾರಿಸಿ ನೀ ಡಿಪಾರ್ಟ್ಮೆಂಟ್ ಕೆಲಸ ಅಂದ್ರೆ ಮಣ್ಣೂರ್ವೇ ಕೆಲಸ ಇಲ್ಲ. ಆಗದೆಂತ ಕಿರಿಸ್ತಾ ಇದೆಯಾ? എടാ, നിനക്ക് എനിക്കും സർക്കാർ തന്നെ ശമ്പളം തരുന്നത്. നീ നിന്റെ പണി ചെയ്യും, എൻ്റെ കാര്യം ഞാൻ നോക്കിക്കോളാം. കുറ്റിയും പറിച്ച് വന്നോളൂരുന്നു. ആ ಸರ್, ಏನು ಹೇಳಿದ್ರಿ? ಏನಿಲ್ಲ ಸರ್, ನೀವು ಹೇಳಿದ ರೀತಿಯಲ್ಲಿ ಮಾಡ್ಬೋದು. അങ്ങനെ ಆವട്ടെ. ಅದೇ ಸರ್, ಸುಮ್ಮನೆ ಸಣ್ಣ ವಿಷಯವನ್ನು ಯಾಕೆ ದೊಡ್ಡದು ಮಾಡುದು ಅಲ್ವಾ? ಇಲ್ಲಿಗೆ ಅದು ಮುಗಿಸುವ, ಮಕ್ಕಳನ್ನೇ ಬಿಟ್ಟು ಬಿಡುವ. ಓಕೆ ಸರ್, അങ്ങനെ ആവട്ടെ. Panikkar! Hello, Mr. Panikkar. Here we meet again. ಯು ಡೋಂಟ್ ವರಿ, ವಿ ವಿಲ್ ನೆವರ್ ಮೀಟ್ ಅಗೈನ್. ಅಯ್ಯೋ, ಹಾಗೆಲ್ಲ ಅಪಶಕನ ನೋಡಿಬೇಡಿ. ವಿ ಶುಡ್ ಮೀಟ್, ವಿ ವಿಲ್ ಮೀಟ್. ಇನ್ಫ್ಯಾಕ್ಟ್, ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೀಓಪನಿಂಗಿಗೆ ನಿಮ್ಮನ್ನೇ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಬೇಕು ಅಂತ ನಾವಿದ್ದೀವಿ. ಕನಸಿನಲ್ಲಿ ತರಿತಾ ಇದ್ದೀರಾ? ಏ ಜಯ, ಪಲ್ಲವೇನು ಹಿಂದೆ ಕಳ್ಸ. ಟಿ ಸಿ ಹೇಗೆ ಕೊಡುದಿಲ್ಲ ನಾನು ನೋಡ್ತೇನೆ. ನಮ್ಮ ಕನ್ನಡ ಶಾಲೆ ಮತ್ತೆ ತೆರಿತೇವೆ, ಅವಳು ಇಲ್ಲೇ ಓದ್ತಾಳೆ. ಕಳಿಸು ಬೇಗ ಕಳಿಸು. ಇನ್ಫ್ಯಾಕ್ಟ್, ಈ ಕೆಲಸ ನಾನು ಒಬ್ಬನಿಂದ ಆಗ್ತಾ ಇರಲಿಲ್ಲ, ಆದ್ರೆ ನೀವೇ ಸಹಾಯ ಮಾಡಿದ್ರಿ. ಯು ಯುನೈಟೆಡ್ ಅಸ್. ಒಂದು ಚೆಕ್. ಪಣಿಕ್ಕರ್ ಸರ್ ಹೇಳ್ತಾ ಇದ್ದಾರೆ ನಮ್ಮ ಕನ್ನಡ ಶಾಲೆ ರೀಓಪನಿಂಗ್ ಆಗೋದೇ ಇಲ್ಲ ಅಂತ. ನಿಜನಾ? ಅವನ ಅಪ್ಪ ಅಡ್ಡ ಬಂದ್ರೆ ಸಹ ತೆರಿತೇವೆ. ಕಾಸರಗೋಡ್ನಲ್ಲಿ ಕನ್ನಡ ಶಾಲೆ ಉಳಿಯೋದೇ ಇಲ್ಲ ಅಂತ. ನಿಜನಾ? ಸ್ಯಾಟಿಸ್ಫೈಡ್? ಗುಡ್ ಜಾಬ್, ವೆಲ್ ಡನ್. I'm going to miss you. I will never forget you. Bandra. ಇಂದು ತಾಯಿ ಮಗನೇ, ಈ ಕತ್ತಿ ತರ್ಲಿಕ್ಕೆ ಹೋದವ ಎಲ್ಲಿ ಸತ್ನ? ಪಣಿಕರ್ ಹೋದ್ನಾ? ತಗೊಳ್ಳಿ ಕತ್ತಿ. ಅದು ನಾನು ಒಂದೇ ಬೆಟ್ಟಿಗೆ ಹೋಗ್ಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಸಾಣೆ ಮಾಡಿ ತಂದದ್ದು ಎಲ್ಲ ವೇಸ್ಟ್ ಆಯ್ತಂತಲ್ಲ. ಪೆಟ್ಟು ಜೋರು ಬಿತ್ತನ? ಸ್ಟೇಷನ್ ನಮ್ಮ ಕೈಯಲ್ಲಿ ಉಂಟು. ನಾನು 8 ತುಂಬಿಸಿದ್ದೆ. ಅವನಿಗೆ ಒಂದು ಸಿಕ್ಕಿದ ಅಂತ ಮಂಗ. ಪಣಿಕರ್ ಸಾಯಿಲಿ ಮರಿ, ಕೋಳಿ ಇದೆಯಾ?